ಹಾಯ್, ಹೇಗಿದ್ದೀರಿ? ನಿಮಗೆಲ್ಲರಿಗೆ ಸ್ವಾಗತ. ಇವತ್ತು ನಾವು ವಯನಾಡಲ್ಲಿ ಆನಪರಂದು ಎಸ್ಟೇಟ್ ಉಂಟು, ಅಲ್ಲಿಗೆ ಬಂದಿದ್ದೆವು. ಅದು ನನ್ನ ಚಿಕ್ಕಮ್ಮನ ಮನೆ. ಅಲ್ಲಿಗೆ ಈಗ ಹೊರಡುವುದು. ನಾವು ಈಗ ವಯನಾಡಲ್ಲಿ ಆನಪ್ಪರ ಎಂಬ ಒಂದು ಜಾಗಕ್ಕೆ ಹೋಗೋದು. ಇದು ಮಲಯಾಳಂ ಪ್ಲಾಂಟೇಶ್ ಕಂಪನಿ. ಇಲ್ಲಿಗೆ ಹೋಗೋದು ನಾವು ಈಗ. ನೋಡಿ, ಇದು ಬೇರೊಂದು ಕಡೆ. ಇದು ಈಗ ನಾನು ನನ್ನ ಚಿಕ್ಕಮ್ಮ, ನನ್ನ ತಾಯಿದು ಸಿಸ್ಟರ್ ಅವರ ಮನೆಗೆ ಹೋಗೋದು ನಾವು. ನೋಡಿ, ಒಂದು ಸೀನು. ಇಲ್ಲಿ ಎಂಬ ಒಂದು ದೊಡ್ಡ ಒಂದು ಮಲೆ ಉಂಟು. ಮಲೆ ಇಲ್ಲೇ ಅದು ಇಲ್ಲಿಂದ ನೋಡಿ ಕಾಣ್ತದಲ್ಲ ನಿಮಗೆ. ಈಗ ಅಲ್ಲೆಲ್ಲ ಸ್ನೋ ಉಂಟು, ಅದಕ್ಕೆ ಸರಿ ಕಾಣೋದಿಲ್ಲ. ನೋಡಿ, ಇಲ್ಲಿ ಒಂದು ಅಂತ ಒಂದು ಹಿಲ್ಲುಂಟು, ಕಾಣ್ತದಲ್ಲ ನಿಮಗೆ. ಅದು ಈಗ ಫೋಟೋದಲ್ಲಿ ಅಷ್ಟು ಚಂದ ಕಾಣೋದಿಲ್ಲ. ನಾವು ಇಲ್ಲಿ ಇಳಿದು ನೋಡಿದರೆ ತುಂಬ ಚಂದ ಕಾಣ್ತದೆ ಈ ಸೀನು. ಇದು ವಯನಾಡಲ್ಲಿ ಆನಪ್ಪಾರ ಅಂತ ಹೇಳೋದು. ಇದಕ್ಕೆ ಪಾರ ಅಂದರೆ ಹಿಲ್. ಓಕೆ, ಶಂಬ್ರಾ ಪೀಕ್ ಇದಕ್ಕೆ ಹೆಸರು. ಪುವ ಇದು ಎಸ್ಟೇಟಲ್ಲಿ ಇದು ಮನೆ. ಅವರಿಗೆಲ್ಲ ಕೆಲಸ ಮಾಡುವವರಿಗೆ ಇದು ಮನೆ, ಎಸ್ಟೇಟ್ ಮನೆ. ನಾನು ಸಣ್ಣದಿರುವಾಗ ಇಲ್ಲೇ ಬೆಳೆದಿದ್ದು, ಈ ಊರಲ್ಲಿ. ಈಗ ನಾವು ಮಂಗಳೂರಿಗೆ ಹೋಗಿದ್ದಲ್ಲ. ನೋಡಿ, ಇದೆಲ್ಲ ಮನೆ. ಈಗ ಚಿಕ್ಕಮ್ಮನ ಮನೆಗೆ ಬಂದಿದ್ದೇವೆ. ನೋಡಿ, ಇದು ನನ್ನ ಚಿಕ್ಕಮ್ಮ. ಅದು ನನ್ನ ಚಿಕ್ಕಮ್ಮ. ಇದು ಚಿಕ್ಕಮ್ಮ ಅವರು ಸೊಸೆ. ಇಲ್ಲಿ ಬಂದಿದ್ದು ನಾವೀಗ. ಓಕೆ, ಈ ಪ್ಲೇಸಲ್ಲಿ ಎಲ್ಲ ಟೂರಿಸ್ಟ್ಗಳೆಲ್ಲ ಬರ್ತದೆ ಇಲ್ಲಿಗೆಲ್ಲ. ನೋಡಿ, ಇದು ಕಾಫಿ ತೋಟ, ಕಾಫಿ ಗಿಡಗಳು ಇಲ್ಲಿ ನಡೆದಿದ್ದಾರೆ. ಇದೊಂದು ಗಿಡ, ಇದು ಒಣಗಲಿಲ್ಲ. ಇದು ಗಿಡನೇ ಹಾಗೇನೆ, ಒಣಗಿದ ಹಾಗೇನೆ ಕಾಣ್ತದೆ ಅದು ಗಿಡ. ಮಂಗ ಇದೆ ಇಲ್ಲಿ. ಎರಡು ಮಂಗ ನೋಡಿ ಕೂತ್ಕೊಂಡಿದೆ ಇಲ್ಲಿ. ಇದು ಒಂದು ಬಾವಿ, ನನ್ನ ತಂಗಿಯ ಮನೆಯ ಬಾವಿ ಇದು. ಅಲ್ಲಿ ಆ ನೀರು ಬೇಸಿಗೆ ಕಾಲ ಬರುವಾಗ ನೀರು ಸ್ವಲ್ಪ ಯೆಲ್ಲೋ ಕಲರ್ ಬರ್ತದೆ. ಆವಾಗ ಅವರು ಏನು ಮಾಡ್ತಾರೆ, ಈ ನೀರನ್ನು ಬಾಳ್ದೆಯಲ್ಲಿ ತಗೊಂಡು ಇಲ್ಲಿ ಒಂದು ಟೈಲ್ಸ್ ಹಾಕಿದ್ದಾರೆ. ಟೈಲ್ಸು ಮನೆ ಮೇಲೆ ಇಡುವ ಟೈಲ್ಸ್. ಅದು ತುಂಡು ತುಂಡು ಮಾಡಿ ಅಡಿಯಲ್ಲಿ ಹೊಯ್ಗೆಯನ್ನು ಹಾಕ್ತಾರೆ. ಹೊಯ್ಗೆ ಒಂದು
ಬಟ್ಟೆಯಲ್ಲಿ ಕಟ್ಟಿ ಅಡಿಯಲ್ಲಿ ಇಡ್ತಾರೆ, ಈ ಬಾಲ್ದಿ ಅಡಿಯಲ್ಲಿ ಇದರಲ್ಲಿ. ಅದರ ನಂತರ ಅದಕ್ಕೆ ಈ ಕಲ್ಲು ಮತ್ತು ಈ ಟೈಲ್ಸು, ಈ ಮನೆ ಮೇಲೆ ಇಡ್ತಾರಲ್ಲ ಟೈಲ್ಸು, ಅದು ಕಟ್ ಮಾಡಿ ಇದರಲ್ಲಿ ಹಾಕಿ ಆ ನೀರನ್ನು ನೋಡಿ ಇಲ್ಲಿ ಕ್ಲೀನ್ ಆಗಿ ಬರ್ತದೆ ಇದರಲ್ಲಿ. ಅದರ ನಂತರ ಆ ನೀರನ್ನು ಅವರು ಇಲ್ಲಿ ತುಂಬಿಸಿಡ್ತಾರೆ ನೋಡಿ. ಅದೇ ನೀರು ಇಷ್ಟು ಕ್ಲೀನ್ ಆಗ್ತದೆ, ಆ ನೀರು ಮತ್ತು ಕುಡಿತಾರೆ ಅವರು. ಓಕೆ ಬಾಯ್, ಥ್ಯಾಂಕ್ ಯು.